ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಂತೂರ್ 3ನೇ ತರಗತಿಯ 3rd ಸ್ಟ್ಯಾಂಡರ್ಡ್ ಪಾರ್ಟ್ 1 ಪಠ್ಯಪುಸ್ತಕದ ವಿಷಯಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ ಪ್ರಶ್ನೋತ್ತರಗಳ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಕಂಟೆಂಟ್ಸ್: ಫನ್ ವಿತ್ ಫ್ರೆಂಡ್ಸ್, ಅದರಲ್ಲಿ ಕಲರ್ಸ್, ಹಾಗೆ ಬೆಸ್ಟ್ ಫ್ರೆಂಡ್ಸ್, ಟಾಯ್ಸ್ ಆ್ಯಂಡ್ ಗೇಮ್ಸ್, ಔಟ್ ಇನ್ ದ ಗಾರ್ಡನ್, ಟಾಕಿಂಗ್ ಟಾಯ್ಸ್, ಪೇಪರ್, ಈ ರೀತಿಯಾದಂತಹ ವಿಷಯಗಳ ಕುರಿತು ಅಭ್ಯಾಸವನ್ನು ಮಾಡೋಣ. ಫನ್ ವಿತ್ ಫ್ರೆಂಡ್ಸ್, ಹಾಗೆ ಪ್ರಶ್ನೆಗಳು: ಹೌ many ducklings and chicks can you see in the pictures? ಓಕೆ, ಅದಕ್ಕೆ ಪ್ರಶ್ನೆಗೆ ಉತ್ತರ: I can see 3 ducklings and 3 chicks. ಅದೇ ರೀತಿಯಾಗಿ 2ನೇ ಕ್ವೆಶ್ಚನ್ಗೆ ಉತ್ತರ, 3ನೇ ಕ್ವೆಶ್ಚನ್ಗೆ ಆನ್ಸರ್. ಓಕೆ, 4 ಕ್ವೆಶ್ಚನ್ಸ್ಗೆ ಎಸ್, ಐ ಹೆಲ್ಪ್ಡ್ ಮೈ ಫ್ರೆಂಡ್ ಬೈ ಶೇರಿಂಗ್ ಮೈ ಬುಕ್ಸ್. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅನಿಮಲ್ಸ್ ವಿತ್ ದೇರ್ ಯಂಗ್ ಒನ್ಸ್. ಓಕೆ, ಅದರ ಮರಿಗಳು ಮತ್ತು ಅದರ ತಾಯಿ ಅನಿಮಲ್ಸ್. ಓಕೆ, ಅಂದರೆ ಇಲ್ಲಿ ಡಕ್, ಇದರ ಒಂದು ಮರಿಗೆ ಏನಂತ ಕರೀತಾರೆ ಅಂದರೆ ಡಕ್ಲಿಂಗ್. ಓಕೆನಾ. ಅದೇ ರೀತಿಯಾಗಿ ಹೆನ್, ಚಿಕ್ಸ್. ಓಕೆನಾ, ಚಿಕ್ ಅಂತಲೂ ಕೂಡ ಕರೀತಾರೆ. ಹಾಗೆ ಕೌ, ಕ್ಲಾಫ್, ಕ್ಯಾಟ್, ಕಿಟೆನ್, ಡಾಗ್, ಪಪ್ಪಿ. ಓಕೆ, ಕಲರ್ಸ್. ಈ ಒಂದು ಪ್ರಶ್ನೆಗೆ ಉತ್ತರ: ಹೌ ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪೋಯಮ್. ಅಂದರೆ ಈ ಒಂದು ಪೋಯಮಲ್ಲಿ ಎಷ್ಟು ಮಕ್ಕಳಿದ್ದಾರೆ? ದೇರ್ ಆರ್ 2 ಚಿಲ್ಡ್ರನ್ ಇನ್ ದ ಪೋಯಮ್. 2 ಮಕ್ಕಳು ಇದ್ದಾರೆ. ಓಕೆ, ವೈ ಡಿಡ್ ದ ಚಿಲ್ಡ್ರನ್ ವಾಂಟ್ ಟು ಶೇರ್ ದ ಕ್ರಯಾನ್ಸ್? ದೇ ವಾಂಟೆಡ್ ಟು ಹ್ಯಾವ್ ಆಲ್ ದ ಕಲರ್ಸ್. ಹೌ ಕ್ಯಾನ್ ದ ಚಿಲ್ಡ್ರನ್ ಇನ್ ದ ಪೋಯಮ್ ಹ್ಯಾವ್ ಎ ಫುಲ್ ಪ್ಯಾಕ್? ಓಕೆ, ಬೈ ಶೇರಿಂಗ್ ದೇರ್ crayons with each other. ಓಕೆ, ಹಾಗೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ: ಹಾಗೆ ಇಲ್ಲಿರುವಂತಹ ಅಕ್ಷರಗಳನ್ನು ಅಂದರೆ ಅರೇಂಜ್, ಅಂದರೆ ಇವು ಸರಿಯಾಗಿ ಕಾಲಾನುಕ್ರಮದಲ್ಲಿ ಇಲ್ಲ, ಹಾಗಾಗಿ ಇವನ್ನ ಸರಿ ಮಾಡಿದರೆ ಒಂದು ಕಲರ್ ಆಗುತ್ತೆ, ಅಂದರೆ ಲೆಟರ್ಸ್ ಅನ್ನುವಂತಹ ಅಕ್ಷರ ಆಗುತ್ತೆ. ಅಂದರೆ ಇಲ್ಲಿ ಬ್ಲೂ, ಯೆಲ್ಲೋ, ಗ್ರೀನ್, ಪರ್ಪಲ್, ಬ್ರೌನ್. ಓಕೆ, ನೆಕ್ಸ್ಟ್ ಓಕೆ, ಫೈಂಡ್ ದ ಆಕ್ಷನ್ ವರ್ಡ್ಸ್ ಇನ್ ದ ಬಿಲೋ ಒನ್ ಈಸ್ ಡನ್ ಫಾರ್ ಯು. ಓಕೆ, ಇಲ್ಲಿರುವಂತಹ ಲೆಟರ್ಸನ್ನು ಇಲ್ಲಿ ನಾವು ಗುರುತಿಸಿ ಲೈನನ್ನು ಹಾಕಬೇಕಾಗುತ್ತೆ. ಹೆಲ್ಪ್, ಓಕೆ, ಓಪನ್, ಓಕೆನಾ, ಗಿವ್, ಈ ರೀತಿಯಾಗಿರುವಂತಹ ಪದಗಳು. ಓಕೆ, ಹಾಗೆ ನೆಕ್ಸ್ಟು ಇಲ್ಲಿರುವಂತಹ ಕಲರ್ಸು ಬ್ಲೂ, ಗ್ರೀನ್, ಪರ್ಪಲ್, ರೆಡ್, ಯೆಲ್ಲೋ. ಓಕೆ, ನೆಕ್ಸ್ಟ್ ರೈನ್ ಗೇವ್ ರೈನ್ಬೋ. ಓಕೆ, ಅದೇ ರೀತಿಯಾಗಿ ನ್ಯೂಸ್ ಪೇಪರು, ಬಾಸ್ಕೆಟ್ಬಾಲ್, ಅರ್ತ್ ವಾರ್ಮ್. ಓಕೆ, ನೆಕ್ಸ್ಟು ಬ್ಲೂಬೆರಿ. ಓಕೆ, ಅದೇ ರೀತಿಯಾಗಿ 1 ನೋಡ್ ಆನ್ಸರ್ಸ್ ಆ್ಯಂಡ್ 2 ಆರ್ ಅಂದರೆ ತಪ್ಪು ಸರಿಗಳನ್ನು ಗುರುತಿಸುವಂತಹದ್ದು. ಅಂದರೆ ನೀವು ಇದನ್ನ ಡಿಸ್ಕಸ್ ಮಾಡಬಹುದು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಓಕೆ, ನೆಕ್ಸ್ಟ್
ವಾಕ್ಡು, ಪ್ಲೇಯ್ಡು, ಟಾಕ್ಡು, ಆಸ್ಕ್ಡು, ಟಚ್ಡು. ಓಕೆ, ಇಲ್ಲಿರುವಂತಹ ಇಡಿ ಎನ್ನುವಂತಹ ವರ್ಡ್ಸನ್ನು ಬಳಸುವಂತಹದ್ದು. ಹಾಗೆ ಇಲ್ಲಿ ಬ್ಯಾಟ್, ಬಾಲ್ ಅಂದರೆ ಯಾವುದು ಒಂದು ಮ್ಯಾಚಸ್ ಆಗುತ್ತೆ, ಒಂದು ಮ್ಯಾಚ್ ಪೇರ್ಸ್ ಆಗುತ್ತೆ ಅಂತಂದರೆ ಇಲ್ಲಿ ಪೇಪರ್, ಈ ಒಂದು ಪೇಪರಿಗೆ ಪೆನ್ಸಿಲ್ ಇದ್ರೆ ಬರೀಬಹುದು. ಹಾಗೆ ಚೇರು ಅದಕ್ಕೆ ಟೇಬಲ್ ಇದ್ರೆ ಚೆನ್ನಾಗಿರುತ್ತೆ, ಮ್ಯಾಚ್ ಆಗುತ್ತೆ. ಅದೇ ರೀತಿಯಾಗಿ ಬ್ಯಾಟ್ಗೆ ಬಾಲ್ ಬೇಕು. ಹಾಗೆ ಈ ರೀತಿಯಾಗಿ ಲಾಕ್ ಕೀ, ಇಡ್ಲಿ ಸಾಂಬಾರ್, ಈ ರೀತಿಯಾಗಿ ನಾವು ಜಾಯಿಂಟ್ ಮಾಡಬೇಕಾಗತ್ತೆ, ಅಂದರೆ ಜೋಡಿ ಮಾಡಬೇಕು. ಓಕೆ, ನೆಕ್ಸ್ಟ್ ನಾವು ಕಾಲಾನುಕ್ರಮದಲ್ಲಿ ಸ್ಟೆಪ್ ಒಂದು ಸ್ಟೋರಿನ ನಾವು 1, 2, 3, 4, 5, 6 ಈ ರೀತಿಯಾಗಿ ಸ್ಟೋರಿನ ಅರೇಂಜ್ ಮಾಡಬೇಕು. ಓಕೆ, ಅದೇ ರೀತಿಯಾಗಿ ನೀವು ಯಾವ ರೀತಿಯಾಗಿ ನಿಮ್ಮ ಡೈಲಿ ರೊಟೀನನ್ನು ಯಾವ ರೀತಿಯಾಗಿ ನೀವು ಸ್ಪೀಕ್ ಮಾಡಬೇಕು ಅಂತಂದೇಳಿ ಈ ರೀತಿಯಾಗಿ ಇಂಗ್ಲೀಷಲ್ಲಿ ನಾವು ಕಲಿಬೇಕಾಗುತ್ತೆ. ಎವ್ರಿ ಡೇ ಗೆಟ್ ಅಪ್ ಅಟ್ 6 in the morning. I brush my teeth and go to the bathroom. After that I take a shower and dresses up for school. I have breakfast and I go to school. ಇದೇ ರೀತಿಯಾಗಿ ನಿಮ್ಮ ಪೂರ್ತಿ ಒಂದು ದಿನಚರಿಯನ್ನು ನೀವು ಇಂಗ್ಲೀಷಲ್ಲಿ ಕಲಿಬೇಕಾಗುತ್ತೆ. ಓಕೆ, ಅದೇ ರೀತಿಯಾಗಿ ಇಲ್ಲಿರುವಂತಹ ಒಂದು ಸ್ಟೋರಿಯನ್ನು ನಾವು ಯಾವ ರೀತಿಯಾಗಿ ಅಂತಂದರೆ ನಂಬರ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಕರೆಕ್ಟಾಗಿ ಆರ್ಡರ್ ಪ್ರಕಾರ ನಾವು ಬರಿಬೇಕಾಗುತ್ತೆ. ಮೊದಲನೇದಾಗಿ ಇಲ್ಲೇನಪ್ಪ ಅಂತಂತಂದರೆ ಒಂದು ಪಕ್ಷಿ ನೋಡ್ತಾ ಇದೆ ಕೊಂಬೆ ಮೇಲೆ ಕೂತ್ಕೊಂಡು. ಅದೇ ಸಮಯದಲ್ಲಿ ಒಂದು ಇರುವೆ ನೀರಿನಲ್ಲಿ ಬೀಳುತ್ತೆ. ಆವಾಗ ಪಕ್ಷಿ ಕೊಂಬೆಯಿಂದ ಒಂದು ಎಲೆಯನ್ನು ಉದುರಿಸುತ್ತೆ. ಆ ಎಲೆಯ ಮೇಲೆ ಇರುವೆ ಬಂದು ದಡವನ್ನು ಸೇರುತ್ತೆ. ಅದೇ ರೀತಿಯಾಗಿ ಪಕ್ಷಿಯನ್ನು ಬೇಟೆಗಾರ ಸಾಯಿಸಬೇಕಾದ್ರೆ ಇರುವೆ ಆತನಿಗೆ ಕಚ್ಚಿ ಏನು ಮಾಡುತ್ತೆಪ್ಪ ಅಂತಂದರೆ ಪಕ್ಷಿಯನ್ನು ಉಳಿಸುತ್ತೆ. ಅಂದರೆ ಇಲ್ಲಿ ಪಕ್ಷಿ ಇರುವೆಗೆ ಸಹಾಯ ಮಾಡ್ತು, ನೆಕ್ಸ್ಟ್ ಇರುವೆ ಪಕ್ಷಿಗೆ ಸಹಾಯ ಮಾಡಿತು. ಓಕೆ, ಇಲ್ಲಿ ನೋ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ವರ್ಡ್ಸ್ ಇನ್ ದ ಬಾಕ್ಸ್ ಟು ಕಂಪ್ಲೀಟ್ ದ ಸ್ಟೋರಿ. ಓಕೆ, ನೆಕ್ಸ್ಟ್ ಇಲ್ಲಿ ಲುಕ್ ಅಟ್ ದ ಸೆಂಟೆನ್ಸ್ ಫ್ರಮ್ ದ ಲೆಸನ್, ಅಂದರೆ ಇಲ್ಲಿರುವಂತಹ ಕ್ವಶನ್ ಮಾರ್ಕು, ಪೊಲೀಸ್ ಸ್ಟಾಪು ಆ್ಯಂಡ್ ಕ್ವಶನ್ ಮಾರ್ಕು ಇವುಗಳನ್ನು ಬಳಸಿರುವಂತಹದ್ದು. ಹಾಗೆ ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ಸ್ ಬಿಟ್ವೀನ್ 2 ಚಿಲ್ಡ್ರನ್ಸ್, ಅಂದರೆ ಅವರ ಒಂದು ಕಾನ್ವರ್ಸೇಷನ್ ಯಾವ ರೀತಿಯಾಗಿತ್ತು ಅಂತ ಇಬ್ಬರದ್ದು ಅದನ್ನು ನಾವು ಬರೀಬೇಕು. ಓಕೆ, ನೆಕ್ಸ್ಟು ಯು ಆರ್ ಇನ್ ವಿಚ್ ಕ್ಲಾಸಸ್, ಅಂದರೆ ನೀನು ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀಯಾ? ಐ ಆಮ್ ಇನ್ ಕ್ಲಾಸ್ 3rd. ಓಕೆ, ಈ ರೀತಿಯಾಗಿ ನಾವು ಇಂಗ್ಲೀಷಲ್ಲಿ ಫ್ರೆಂಡ್ ಜೊತೆಗೆ ಮಾತಾಡೋದ್ರಿಂದ ನಮಗೆ ಇಂಗ್ಲೀಷ್ನ ಒಂದು ಫ್ಲೂಯೆನ್ಸಿ ನಮಗೆ ಬರುತ್ತೆ. ಹಾಗೆ ಇಂಗ್ಲೀಷ್ನ ನಾವು ಮಾತಾಡಬಹುದು. ಓಕೆ, ಚಾಪ್ಟರ್ 3 ಬೆಸ್ಟ್ ಫ್ರೆಂಡ್ಸ್. ಹಾಗೆ ಹೂ ವೇರ್ ದ 4 ಫ್ರೆಂಡ್ಸ್. ಇಲ್ಲಿ rectangle, circle, square and triangle were 4 friends. Okay, next why were the fighting? Okay, they were fighting because each of them said they were the best. ಯಾರು ಬೆಸ್ಟ್ ಅಂತ ಫೈಟ್ ಮಾಡ್ತಾ ಇದ್ರು. who helped them to end their fight? Star helped them to end their fight. Okay, what lesson did the friends learn in the end? The friends learned the lesson that together they can create wonders. Okay, next ಇಲ್ಲಿರುವಂತಹದ್ದು the circle does not have sharp edges. Okay, ಇಲ್ಲಿ ಇದು ಸರ್ಕಲ್. ಓಕೆ, ಇದಕ್ಕೆ ಯಾವುದೇ ರೀತಿಯಾದಂತಹ ಕೊನೆ ಇಲ್ಲ. ಕರೆಕ್ಟ್, ಹೌದು. ಒಂದು ವೃತ್ತಕ್ಕೆ ಯಾವುದೇ ರೀತಿಯಾದಂತಹ ಒಂದು ಕೊನೆ ಇಲ್ಲ. ಹಾಗಾಗಿ ಇದನ್ನು ನಾವು ಯಾವ ರೀತಿ ಮಾಡಬೇಕು ಅಂತಂದರೆ ಸತ್ಯ ಅಂದರೆ ಸರಿ ಅಂತ ಹೇಳಬೇಕು. ಅದೇ ರೀತಿಯಾಗಿ ಇಲ್ಲಿ ದ ಟ್ರಯಾಂಗಲ್ ಹ್ಯಾಸ್ 2 sides, ಅಂದರೆ ಒಂದು ತ್ರಿಭುಜಕ್ಕೆ 2 ಬಾಹುಗಳು ಅಂದರೆ 2 ಗೆರೆಗಳು ಇದೆ ಅಂತ ಹೇಳ್ತಿದ್ದಾರೆ. ತಪ್ಪು, ಅದಕ್ಕೆ 3 ಗೆರೆಗಳಿರ್ತವೆ. ಹಾಗಾಗಿ ಇದು ತಪ್ಪು. ಅದೇ ರೀತಿಯಾಗಿ ಇಲ್ಲಿ
ಹೂ ಈಸ್ ಯುವರ್ ಫ್ರೆಂಡ್ಸ್, ವಾಟ್ ಆರ್ ದ ಥಿಂಗ್ಸ್ ಯು ಕ್ಯಾನ್ ಡೂ ವೆನ್ ಯುವರ್ ಫ್ರೆಂಡ್ಸ್ ಹೆಲ್ಪ್ಸ್ ಯು. ಅಂದರೆ ನಾನು ಮೈ ಬೆಸ್ಟ್ ಫ್ರೆಂಡ್ಸ್ ರಾಧಾ ಐ ಕ್ಯಾನ್ ಥ್ಯಾಂಕ್ ಯು. ಅವಳು ನನಗೆ ಹೆಲ್ಪ್ ಮಾಡಿದಾಗ ಅವಳಿಗೆ ನಾನು ಥ್ಯಾಂಕ್ ಯು ಧನ್ಯವಾದವನ್ನು ಹೇಳ್ತೇನೆ. ಅದೇ ರೀತಿಯಾಗಿ ನೀವು ನೋಡಿದಂತಹ ಯಾವುದಾದ್ರೂ ಶೇಪ್ಸ್ಗಳನ್ನು ನೀವು ಬರಿಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ರೆಕ್ಟ್ಯಾಂಗಲ್, ಸ್ಕ್ವೇರ್, ಸರ್ಕಲ್, ಹಾಗೆ ಟ್ರಯಾಂಗಲ್, ಈ ರೀತಿಯಾಗಿ ನಾವು ಬಿಡಿಸ್ಬೇಕಾಗುತ್ತೆ. ಓಕೆ, ಇಲ್ಲಿ 5 ಜನ ಒಂದು ಗ್ರೂಪನ್ನು ಮಾಡಿಕೊಂಡು ನೀವು ಸರ್ಕಲ್ಲು, ಸ್ಕ್ವಯರು, ಟ್ರಯಾಂಗಲ್ಲು, ರೆಕ್ಟ್ಯಾಂಗಲ್ಲು, ಆಮೇಲೆ ಸ್ಟಾರ್, ಈ ರೀತಿಯಾಗಿ ನೀವೇ ಒಂದು ಗ್ರೂಪ್ ಮಾಡಿಕೊಂಡು ನೀವು ಅಭ್ಯಾಸ ಮಾಡಬಹುದು. ಓಕೆ, ನೆಕ್ಸ್ಟು ಇಲ್ಲಿ ವೊವೆಲ್ಸ್ ಅಂದರೆ ಸ್ವರಗಳು ಎ, ಇ, ಐ, ಓ, ಯು ಅಬ್ಸರ್ವ್ ಮಾಡಬೇಕು. ಅದೇ ರೀತಿಯಾಗಿ ಎ ಎನ್ನುವಂತಹ ಅಕ್ಷರವನ್ನು ನಾವು ಇಲ್ಲಿ ಬಳಸಿ ವಾಕ್ಯವನ್ನು ರಚನೆ ಮಾಡಿರುವಂತಹದ್ದು. ಇಲ್ಲಿ ಆ್ಯನ್ ಅನ್ನು ಬಳಸಿರುವಂತಹದ್ದು. ಹಾಗೆ ಇಲ್ಲಿ ಎ ಅಥವಾ ಆ್ಯನ್ ಎರಡನ್ನೂ ಕೂಡ ಬಳಸಿರುವಂತಹದ್ದು. ಓಕೆ, ಇಲ್ಲಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ ನೀವು ಬರಿಬೇಕಾಗುತ್ತೆ. ಹಾಗೆ ಶೇಪ್ಸ್ಗಳ ಒಂದು ಚಿತ್ರಗಳನ್ನು ಬರೆಯುವಂತಹದ್ದು. ಫನ್ ವಿತ್ ವರ್ಡ್ಸ್, ವಾಟ್ ಡು ಯು ಡೂ? Count how many there are and write in the blanks. Children. Okay. Total children 16, girls 7, boys 9, women 3 and animals 0. Okay. What games are the children playing? ಅಂದರೆ ಯಾವ ಯಾವ ಆಟಗಳನ್ನು ಆಡ್ತಾ ಇದ್ದಾರೆ? ಅದಕ್ಕೆ ಉತ್ತರ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಸ್ಪಿನ್ನಿಂಗ್, ಹಾಗೆ ರೀತಿಯಾಗಿ ಬ್ಲೈಂಡ್ ಫೋಲ್ಡೆಡ್ ಗೇಮ್, ಇದಕ್ಕೆ ಉತ್ತರ. ಹಾಗೆ 3ನೇ ಪ್ರಶ್ನೆಗೂ ಸಹ ಉತ್ತರ. ಹಾಗೆ 4ನೇ ಪ್ರಶ್ನೆಗೆ ಸಮ್ ವಾಚಿಂಗ್ ದೆನ್ ಆರ್ ಈಸ್ ರೀಡಿಂಗ್ ನ್ಯೂಸ್ ಪೇಪರ್, ಸಮ್ ಆಫ್ ದೆಮ್ ಹೆಲ್ಪಿಂಗ್ ದೇರ್ ಮದರ್. ಓಕೆ, ನೆಕ್ಸ್ಟ್ ದ ವುಮೆನ್ ಇನ್ ದ ಪಿಕ್ಚರ್ಸ್. ಓಕೆ, ದ ಈಸ್ ಹೌಸ್ ಹೋಲ್ಡ್ ವರ್ಕ್. ಓಕೆ, ನೆಕ್ಸ್ಟ್ ಒನ್ ಗರ್ಲ್ ಈಸ್ ರೀಡಿಂಗ್ ನ್ಯೂಸ್ ಪೇಪರ್. Children are playing with kite, spinning top and with each other. Okay, next 8ನೇ ಪ್ರಶ್ನೆಗೆ the old man watching the game of Manables. Okay, next 9ನೇ ಪ್ರಶ್ನೆಗೆ my favorite game is football. Okay, 10ನೇ ಪ್ರಶ್ನೆಗೆ ಉತ್ತರ ಸ್ಪಿನ್ನಿಂಗ್ ಟಾಪ್ ಅಂದರೆ ಜೋಕಾಲಿಯನ್ನು ಆಟಾಡ್ತಾ ಇದ್ರು ಅಂತ. ಓಕೆ, ನೆಕ್ಸ್ಟ್ ಇರುವಂತಹ ಪ್ಲೇ, ಇವುಗಳನ್ನು ರೈಟ್ ಲೆಟರ್ಸ್ ದ ನೇಮ್ಸ್. ಓಕೆ, ನೆಕ್ಸ್ಟು ಔಟ್ ಇನ್ ದ ಗಾರ್ಡನ್. ಓಕೆ, ಫಸ್ಟ್ನೇ ಕ್ವಶನ್ಗೆ ಉತ್ತರ ದ ಚಿಲ್ಡ್ರನ್ ಆರ್ ಬೌನ್ಸಿಂಗ್, ಥ್ರೋಯಿಂಗ್, ಹಾಗೆ ಕ್ಯಾಚಿಂಗ್ ದ ಬಾಲ್. ಎರಡನೇ ಪ್ರಶ್ನೆಗೆ ಉತ್ತರ ದ ಚಿಲ್ಡ್ರನ್ ಆರ್ ಡೈಮಿಂಗ್, ಬುಲ್ಲಿಂಗ್ ಆ್ಯಂಡ್ ದ ಫ್ಲೈಯಿಂಗ್ ದ ಕೈಟ್. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆಗೆ ಉತ್ತರ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಔಟ್ ಇನ್ ದ ಗಾರ್ಡನ್. ಓಕೆ, ನೆಕ್ಸ್ಟ್ 1ನೇ ಪ್ರಶ್ನೆಗೆ ವೇರ್ ಡು ಯು ಪ್ಲೇ? ಐ ಪ್ಲೇ ಇನ್ ದ ಗಾರ್ಡನ್. ಓಕೆ, ಹಾಗೆ ವಾಟ್ ಗೇಮ್ಸ್ ಡೂ ಯು ಪ್ಲೇ? ಯಾವ ಗೇಮ್ಸ್ ಹೊರಗಡೆ ಆಟ ಆಡ್ತಾ ಇದ್ರು? ಫುಟ್ಬಾಲ್, ಕ್ರಿಕೆಟ್, ಖೋಖೋ, ಹಾಕಿ. ಓಕೆ, ವಾಟ್ ಹ್ಯಾಪನ್ಸ್ ಇಫ್ ಯು ಆರ್ ನಾಟ್ ಕೇರ್ಫುಲ್ ಪ್ಲೇಯಿಂಗ್ ಔಟ್ಸೈಡ್? ವಿ ಮೈಟ್ ಗೆಟ್ ಹರ್ಟ್. ಓಕೆ, ನೆಕ್ಸ್ಟ್ ಇಲ್ಲಿರುವಂತಹ ಆಟಗಳ ನೇಮ್ಸ್ಗಳು. ಓಕೆ, ಇಲ್ಲಿರುವಂತಹ ಆಟಗಳ ನೇಮ್ಸು. ಓಕೆ, ನೆಕ್ಸ್ಟು ಸಿಂಗ್ ಆ್ಯಂಡ್ ಡ್ಯಾನ್ಸ್, ಈಟ್ ಆ್ಯಂಡ್ ಡ್ರಿಂಕ್, ಕ್ಯಾಚ್ ಆ್ಯಂಡ್ ಥ್ರೋ, ರನ್ ಆ್ಯಂಡ್ ಕ್ಯಾಚ್. ಅದೇ ರೀತಿಯಾಗಿ ಇವಕ್ಕೂ ಸಹ ಉತ್ತರವನ್ನು ಉತ್ತರಿಸಿದ್ದೇನೆ. ಟಾಕಿಂಗ್ ಟಾಯ್ಸ್. ಓಕೆ, ಅದೇ ರೀತಿಯಾಗಿ ವಾಟ್ ಟಾಯ್ ಡಿಡ್ ದ ಲಿಟಲ್ ಬಾಯ್ ರಿಕ್ವೆಸ್ಟ್ ಈಸ್ ಮದರ್ ಟು ಬೈ ಹಿಮ್. ಓಕೆ, ದ ಲಿಟಲ್ ಬಾಯ್ ರಿಕ್ವೆಸ್ಟ್ ಹೀಸ್ ಮದರ್ ಟು ಬೈ ಹಿಮ್ ದ ವಂದೇ ಭಾರತ್ ಟ್ರೈನ್. ಓಕೆ, ನೆಕ್ಸ್ಟು
I feel happy. Have you seen the no? Okay. Next to cold, cotton, clean, white, large. Okay. Next to big elephant, hot milk, blue sky, toys. Okay. Next to boxes, glasses, buses, brushes, mangoes, boxes. Okay. Red, green, yellow, brown. Next, ಪೇಪರ್ ಬೋಟ್ಸ್ ಅಂದರೆ ಪೇಪರ್ನಿಂದ ಮಾಡಿರುವಂತಹ ದೋಣಿ, ಕಾಗದ ದೋಣಿ. ಓಕೆ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಗೆ ಉತ್ತರ. ಮೀನಾ ವಾಸ್ ಹಂಗ್ರಿ ಬಿಕಾಸ್ ಎ ಬಾಯ್ ವಾಸ್ ಪುಷಿಂಗ್ ಹರ್ ಬೋಟ್ಸ್ ಇನ್ ಟು ದ ವಾಟರ್ ಓವರ್ ಟರ್ನಿಂಗ್ ಹರ್ ಬೋಟ್ಸ್. ಓಕೆ. ನೆಕ್ಸ್ಟ್, ಓಕೆ, ಅದೇ ರೀತಿಯಾಗಿ ಒಂದನೇ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ವಿ ಕ್ಯಾನ್ ಮೇಕ್ ಫ್ರಾಗ್, ಬರ್ಡ್ಸ್, ಫಿಶ್, ಲವರ್, ಬಾಕ್ಸಸ್, ಡಾಗ್, ಸ್ಟಾರ್ಸ್, ಪ್ಲೇನ್, ಎಕ್ಸೆಟ್ರಾ. ಓಕೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಉತ್ತರ. ಓಕೆ. ಸತ್ಯ, ಸುಳ್ಳು. ಹಾಗೆ ಈ ಒಂದು ಸ್ಟೋರಿ. ಓಕೆ. ಒನ್ಸ್ ಅಪಾನ್ ಎ ಟೈಮ್ ವಾಸ್ ಎ ಬಾಯ್ ನೇಮ್ಡ್ ಮೋನಿಶ್. ಒನ್ ಡೇ. ನೀವು ಯಾವುದಾದ್ರೂ ಒಂದು ಹೆಸರನ್ನು ಬಳಸ್ಕೊಂಡು ಈ ಒಂದು ಸ್ಟೋರಿನ ಕಂಪ್ಲೀಟ್ ಮಾಡಬಹುದು. ಓಕೆ. ಅಂದರೆ ಇಲ್ಲಿ ಒಬ್ಬ ಹುಡುಗ ದೋಣಿಯನ್ನು ಮಾಡಿ ನೀರಿನಲ್ಲಿ ಬಿದ್ದಿರುವಂತಹ ಇರುವೆಯನ್ನು ಕಾಪಾಡ್ತಾನೆ. ಓಕೆ. ಎಲ್ಪಿಂಗ್ ನೇಚರ್. ಓಕೆ. ಇಲ್ಲಿ ಶಿ, ಹಿ, ಅವನು ಮತ್ತು ಅವಳು ಮತ್ತು ಅವನು ಎನ್ನುವಂತಹ ಒಂದು ಬಿಟ್ಟ ಸ್ಥಳಗಳನ್ನು ಬರೆಯುವಂತಹದ್ದು. ಓಕೆ. ಅಂದರೆ ಲೈಕ್ಸ್ ರೀಡಿಂಗ್ ಸ್ಟೋರೀಸ್ ಅಂತಂದರೆ ಇಲ್ಲಿ ಯಾರು ಬುಕ್ಕವನ್ನು ಓದ್ತಾ ಇದ್ದಾರೆ? ಹಿ. ಓಕೆ. ಈಸ್ ಗೋಯಿಂಗ್ ಟು ಸ್ಕೂಲ್. ಓಕೆ. ಶಿ. ದುರ್ಗಾ ಈಸ್ 5 years old. ಶಿ. ಓಕೆ. ಪ್ಲೇಸ್ ವಿತ್ ಇಟ್ ಎವ್ರಿ ಡೇ. ಹಿ. ಓಕೆ. ನೆಕ್ಸ್ಟ್ ರಾಣಿ ಅಂದರೆ ಹುಡುಗಿ. ಶಿ. ಓಕೆ. ಅಂದರೆ ಮೇಲೆ ಕೆಳಗೆ. ಓಕೆ. ಇನ್, ಆನ್, ಅಂಡರ್. ಓಕೆ. ಸ್ಟೆಪ್ ಮಾಡಿ ಒಂದು ಚಿತ್ರವನ್ನು ಪರಿಪೂರ್ಣವಾಗಿ ಮಾಡುವಂತಹದ್ದು. ಓಕೆ. ನೆಕ್ಸ್ಟ್ ಇಲ್ಲಿ ಈ ಒಂದು ಪಿಕ್ಚರ್ಸಲ್ಲಿ ಏನೇನಿದೆ ಅನ್ನೋದನ್ನು ನಾವು ಆ ಒಂದು ಕೊಟ್ಟಿರುವಂತಹ ವರ್ಡ್ಸನ್ನು ಬಳಸ್ಕೊಂಡು ವಾಕ್ಯವನ್ನು ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿರುವಂತಹದ್ದನ್ನು ಫುಟ್ಬಾಲು, ಹಾಗೆ ಬ್ಯಾಟು, ಬಾಲು, ಓಕೆ, ಸ್ವಿಂಗ್ ಅಂದರೆ ಗೇಮ್ಸ್ಗಳ ನೇಮ್ಗಳನ್ನು ಬರೆಯುವಂತಹದ್ದು. ಅಂದರೆ ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನು ಬಳಸ್ಕೊಂಡು, ಸುಳಿವನ್ನು ಬಳಸ್ಕೊಂಡು ನಾವು ಅಲ್ಲಿ ಏನು ಬರಿಬಹುದಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಓಕೆ. ಇಲ್ಲಿರುವಂತಹದ್ದನ್ನು ಸೆಲ್ಫ್ ಅಂದರೆ ನೀವು ನಿಮ್ಮ ಸ್ವಂತವಾಗಿ ಉತ್ತರಿಸುವಂತಹದ್ದು. ಓಕೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಧನ್ಯವಾದಗಳು.